ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಸೌಜನ್ಯ ಅಂತ ತಕ್ಷಣ ಸಾಕು ನಾಡಿನ ತುಂಬ ಜಾಗೃತ ಆದಂಗೆ ಆಗ್ತಾಯಿದೆ. ಯಾಕೆಂದರೆ ಆ ಹೆಣ್ಮಗಳ ಮೇಲೆ ಆದಂಥ ಅತ್ಯಾಚಾರ ನೋವಿಂದ ಅತ್ಯಂತ ನೋವಿನ ಯಾರೂ ಮರೆಯಲಾರ. ನಮ್ಮ ಮನೆ ಮಗಳೇನಪ್ಪ ಆ ಕೂಸಿನ ಮೇಲೆ ಏನು ಆಯಿತು, ಆ ಕೂಸಿನ ಮೇಲೆ ಅನ್ನೋದು ನೆನೆಸ್ಕೊಂಡಾಗಂತೂ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇದು ಈಗಲೇ ಸಾಕಷ್ಟು ಚರ್ಚೆ ಆಗ್ತದೆ ಕಳೆದ 15 ವರ್ಷಗಳಿಂದ. ಅದು ಸತ್ಯ ಸುಳ್ಳು ಅನ್ನೋದು ಹೇಳೋದಕ್ಕಾಗಿ ಸಂತೋಷ್ ಅಂತಲ್ಲಿದ್ದರು, ಅವ್ರನ್ನೆಲ್ಲ ಆರೋಪ ಮಾಡಿದರು, ಅವರೇ ಮಾಡಿದವರು ಅಂತೇಳಿ. ಅದು ಸತ್ಯ ಸುಳ್ಳು ಅಂತ ಪ್ರೂವ್ ಆಗೋದಕ್ಕೆ 12 ವರ್ಷ ತೊಗೊಳ್ತು. ನಂತರ ಪಾಪ ಬಿಡುಗಡೆ ಆದರು, ಹೈಕೋರ್ಟ್ ಬಿಡುಗಡೆ ಮಾಡಿದ್ರು. ಇದರಲ್ಲಿ ಇವ್ರ ಪಾತ್ರ ಇಲ್ಲ ಅಂತ. ಹಾಗಾದ್ರೆ ಪಾತ್ರ ಯಾರ್ದು? ವಿಶೇಷವಾಗಿ ಲೋಕಲ್ ಇದ್ದಂಥವ್ರಿಗೆ ಒಂದಿಷ್ಟು ಅಲ್ಲಿ ಧರ್ಮದ ಹೆಸರ ಮೇಲೆ ನಡೀತಿರುವಂಥ ಜನರಿಂದಾಗಿ, ಅವರ ಆರ್ಥಿಕ ಬಲಾಢ್ಯತೆಯಿಂದಾಗಿ ಅವ್ರ ಮೇಲೆ ಅನೇಕ ಆರೋಪಗಳಿದ್ದಾವೆ. ಆ ಜನರು ಇದರಲ್ಲಿ ಇರಬಹುದು ಅನ್ನೋ ಶಂಕೆಯಿಂದ ಸೌಜನ್ಯ ಪ್ರಕರಣದಲ್ಲಿ ಅವರ ಒಂದು ಹಸ್ತದ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಒಂದು ಮೀಡಿಯಾನೂ ಸಹಿತ ಅಥವಾ ನಮ್ಮ ಪೊಲೀಸ್ ವ್ಯವಸ್ಥೆ ಸಹಿತ ಅವ್ರಿಗೆ ಅನುಕೂಲ ಆಗುವಂಥ ಒಂದು ನಿರ್ಧಾರ ತೆಗಿತಾ ಬಂದು ಸರ್ಕಾರಗಳು ಸಹಿತ ಅಷ್ಟು ಕಾಳಜಿ ತೊಗೊಳ್ಳಿಲ್ಲ. ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸಹಿತ ಪೂರ್ಣ ಪ್ರಮಾಣದಲ್ಲಿ ಕಾಳಜಿ ತೊಗೊಳ್ಬೇಕಾಗಿ ತೊಗೊಳ್ಳಿಲ್ಲ. ಎಲ್ಲರಿಗೂ ತಮ್ಮ ವೋಟ್ ರಾಜಕಾರಣ ಮುಖ್ಯ ಇಲ್ಲ. ಹೀಗಾಗಿ ಯಾವ ರಾಜಕೀಯ ಪಕ್ಷವೂ ಇದಕ್ಕೆ ನ್ಯಾಯ ಕೊಡಿಸಲಿಲ್ಲ. ನಮಗಿಲ್ಲಿ ಅವ್ರ ಮೇಲೆ ಆರೋಪ ಇಲ್ಲ. ನಾವು ಆರೋಪ ಮಾಡ್ತಾನಲ್ಲ ಅವ್ರ ಮೇಲೆ ಸಂಶಯ ಅದ. ಅದು ಎನ್ಕ್ವೈರಿ ಯಾಕೆ ಬರ್ತಾಯಿಲ್ಲ ಅವ್ರನ್ನ ಅನ್ನೋದು ಅಷ್ಟೇ ಇಲ್ಲಿ ಪ್ರಶ್ನೆ. ನಮ್ಮ ಹೋರಾಟಗಾರರದ್ದು ಅದದು. ನಮ್ಮ ತಿಮ್ಮರೊಡ್ಡಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವ್ರ ಜೊತೆಗಾರರು ಎಲ್ಲರೂ ಒಂದೇ ಪ್ರಶ್ನೆ ಏನಪ್ಪ, ನಿಮ್ಮ ಎನ್ಕ್ವೈರಿ ಮಾಡಿಸ್ರಿ, ನಿಮ್ಮ ತನಿಖೆ ಮಾಡಿಸ್ರಿ. ಏನು ತಪ್ಪಂತ ನಿಮ್ಮ ತನಿಖೆ ಮಾಡಿಸಿದ್ರೆ ಅಪರಾಧ ಆಗ್ತದೆ. ಅದ್ರಲ್ಲಿ ಇಲ್ಲ ಅನ್ನೋದೇನು ಪ್ರೂವ್ ಅದನ್ನು ನೋಡೋಣ ಮುಂದಿನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ತನಿಖೆಗೆ ಅವಕಾಶ ಸಿಗ್ತಾ ಇಲ್ಲ. ಸರ್ಕಾರವು ಕಾಳಜಿ ತೆಗೆದುಕೊಳ್ತಾ ಇಲ್ಲ. ಹಿಂದಿನ ಬೇಡಪ್ಪ BJP ಸರ್ಕಾರದ ಹಿಂದುತ್ವದ ಅಂತ ಹೇಳ್ತಾ ಇದ್ರು. ಇವರು ಹಿಂದುತ್ವವಾದಿಗಳನ್ನ ತಿಮ್ಮರೊಡ್ಡಿ ಅವರು. ಹೀಗಾಗಿ BJP ಮತ್ತು ಅವ್ರ ಮಧ್ಯೆ ದೊಡ್ಡ ತಿಕ್ಕಾಟ ಬಂದದ್ದು, ಅದು ಬೇರೆ. ಅದು ಬಟ್ಟಿನ ಸೌಜನ್ಯಗಳ ವಿಷಯದಲ್ಲಿ ನ್ಯಾಯ ಸಿಗಬೇಕಾಗಿದೆ, ಅವು ಬೆನ್ಮೂಲ ನ್ಯಾಯ ಸಿಗಬೇಕಾಗಿದೆ. ಈ ದಿಶೆಯಲ್ಲಿ ಇತ್ತೀಚೆಗೆ ಭಾಳಷ್ಟು ಹೆಚ್ಚು ಕಡಿಮೆ ಈ ವಿಷಯದಲ್ಲೇ ನಮ್ಮ ಅಲ್ಲಿಯ ಧಾರ್ಮಿಕ ಮುಖಂಡರು ಇದನ್ನು ಮುಚ್ಚಿ ಹಾಕಲೇಬೇಕಪ್ಪ ಅನ್ನೋ ದೃಷ್ಟಿಟ್ಕೊಂಡೋ ಏನೋ ಒಂದಿಷ್ಟು ಏನು ಮಾಡಿಬಿಟ್ಟಿದ್ರಪ್ಪ ಅಂದ್ರೆ ಇಂಥ ವಿಡಿಯೋಗಳನ್ನು ಸೌಜನ್ಯ ಮೇಲೆ ಬಂದಂಥ ಪ್ರಕರಣ, ಅದರಲ್ಲಿ ಅವರ ಹೆಸರು ಬಗ್ಗೆ ಬಂದಂಥ ಪ್ರಕರಣಗಳನ್ನು ಆದಷ್ಟು ಪ್ರಸಾರ ಮಾಡಿಕೊಡೋದು ಅಂತೇಳಿ ಹೈಕೋರ್ಟಿನ ತಡೆ ತಂದು ಅನೇಕ ವಿಷಯಗಳನ್ನ ಹೊರಗೆ ಬರೆದಂಗೆ ಮಾಡಿದರು. ಆ ದಿಶೆಯಲ್ಲಿ ಅವರು ಯಶಸ್ವಿನೂ ಆಗ್ತಾಯಿದ್ರು. ಅದು ಇತ್ತೀಚೆಗೆ ಸಮೀರ್ ಅನ್ನುವಂಥ ಒಬ್ಬ ಯುವಕ ಯೂಟ್ಯೂಬರ್ ಧೈರ್ಯ ಮಾಡಿ ನಿಜ ಘಟನೆಗಳನ್ನೆಲ್ಲ ಜೋಡಿಸ್ಕೊಂಡು ಹೊಸ ಒಂದು ಕಾರ್ಯಕ್ರಮ ಅಥವಾ ಒಂದು ವಿಡಿಯೋ ಮಾಡಿಬಿಟ್ಬಿಟ್ರು. ಅದು ದೊಡ್ಡ ಇವತ್ತು ಸಂಚಲನ ಮಾಡಿದ್ರು. ಆಲ್ರೆಡಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸುತ್ತಮುತ್ತ ಎಲ್ಲ ದೊಡ್ಡ ಪ್ರಸಾರ ಆಗಿತ್ತು ಧರ್ಮಸ್ಥಳದ ಬಗ್ಗೆ. ಯಾಕಂದರೆ ಸೌಜನ್ಯ ಅಂದ ತಕ್ಷಣ ಧರ್ಮಸ್ಥಳದ ಬಂದುಬಿಡ್ತದಲ್ಲ. ಅದ್ರ ಬಗ್ಗೆ ಆನೆ ಮತ್ತೇನು ಎಂತು ಎಲ್ಲ ನಾವು ಮಾಡಿದ್ದು ನೋಡಿದ್ವಿ. ಜೊತೆಗೆ ಅವ್ರ ತಾಯಿ, ಆ ಸೌಜನ್ಯ ತಾಯಿ ತಂದೆ ಸಾಕ್ಷಿ ಒದ್ದಾಡಿದ್ದು. ಮತ್ತು ಅವ್ರಿಗೆ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ ಇಲ್ಲಿವರೆಗೆ. ಯಾಕಂತಂದರೆ ಅವೆಲ್ಲ ಪ್ರೂಫ್ ಸಿಗದಂಗೆ ಅಥವಾ ಅವು ಡಾಕ್ಯುಮೆಂಟ್ ಎವಿಡೆನ್ಸ್ ಸಿಗದಂಗೆ ವ್ಯವಸ್ಥೆ ಮಾಡಿದ್ದು ನಾವು ನೋಡಿದ್ದೀವಿ. ಹೀಗಾಗಿ ಯಾರು ಇದರಲ್ಲಪ್ಪ ಅನ್ನುವಂಥ ಅದು ತಿಳಿಲಾರದ ಪರಿಸ್ಥಿತಿ. ಅದು ತನಿಖೆ ಆಗಬೇಕಲ್ಲ, ಅದು ಆಗಿರಲಿಲ್ಲ. ಸಮೀರ್ ಇತ್ತೀಚೆಗೆ ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ತನಿಖೆ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದರು. ಅದು ಆದ ತಕ್ಷಣ ನಮ್ಮ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದವ್ರು ನೋಡಿ ಸೋಮೋಟೋ ಯಾರೂ ಆದರೂ ಹಿಂದೆ ಇಲ್ಲ ಯಾರು ಮಾಡಿದ್ರಪ್ಪ ಹಿಂದೆ ಎನ್ಕ್ವೈರಿ ಮಾಡಿ ಅವ್ರನ್ನ ಹೇಳ್ತಾ ಇದ್ರಂತ ಇಲ್ಲಲ್ಲೇ ಸೋಮೋಟೋ ಆಗಿ ಅವ್ರು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು. ಎಂಥದ್ದು ಘಟನೆ ಆಗ್ತದೆ ಸೋಮೋಟೋ ಮಾಡೋದಿಲ್ಲ. ಇಲ್ಲಿ ನಮ್ಮ ಪೊಲೀಸರು ತಮ್ಮ ಒಂದು ದೊಡ್ಡ ಸ್ಥಾನ ತೋರಿಸುವಂಥದ್ದು ಅಂಥವರು ಈ ಒಂದು ಸೋಮೋಟೋವಾಗಿ ಈ ಏನು ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಇವ್ರ ಮೇಲೆ ಕೇಸ್ ಹಾಕಿ ರಾತ್ರಿ ನೋಟಿಸ್ ಕೊಟ್ಟು ಬೆಳಗ್ಗೆ ಬಂದು ಭೇಟಿ ಆಗಬೇಕು ಅನ್ನೋಷ್ಟು ಮಟ್ಟಿಗೆ ಒತ್ತಡ ತಂದರು. ಇವೆಲ್ಲ ಯಾಕಂತ ಇದನ್ನು ಇವತ್ತು ಪ್ರಶ್ನೆ ಮಾಡಿದ ಹೈಕೋರ್ಟ್ನಲ್ಲಿ ಮಾನ್ಯ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಸಮ್ಮುಖದಲ್ಲಿ. ಅಲ್ಲಪ್ಪ ಎಂಥದ್ದು ಘಟನೆ ಆಗ್ತದೆ ಅದ್ರ ಬಗ್ಗೆ ಇಲ್ಲ, ನಿಮ್ಮ ಇದರಿಂದ ಯಾರು ಕಂಪ್ಲೇಂಟ್ ಮಾಡಿದವ್ರು ಯಾರು? ಅದು ಕಂಪ್ಲೇಂಟ್ ಮಾಡಿದ್ರೆ ಯಾರು ಅಂದಾಗ ಉತ್ತರ ಸಿಗದೇ ಇದ್ದಾಗ ಮತ್ತೊಮ್ಮೆ ಅದನ್ನು ಕಂಪ್ಲೇಂಟಲ್ಲಿ ಯಾರನ್ನು ವಾಕ್ಯ ಮಾಡಿ ಮತ್ತು ಅದನ್ನು ಮತ್ತೊಂದು ಪೀಠದಲ್ಲಿ ಅಂದ್ರೆ ನಮ್ಮ ಏನಪ್ಪ ಅಂತಂದ್ರೆ ಹೇಮಂತ್ ಚಂದ್ರಗೌಡ ನ್ಯಾಯಮೂರ್ತಿ ಹೇಮಂತ್ ಚಂದ್ರಗೌಡರ ಪೀಠಕ್ಕೆ ತೊಗೊಂಬಂದ ಅದು ಸಬ್ಮಿಟ್ ಮಾಡಿದ್ರು FIR ಇಲ್ಲ ಇಂಥದ್ದು ಆಗ್ಯದ ಅಂತೇಳಿ. ಇದು ಈಗ ಚರ್ಚೆಗೆ ಬಂದುಬಿಟ್ಟದ್ರು. ಇದಿರಲಿಲ್ಲ ಚರ್ಚೆ ನೋಡೋಣಾಗ ನಂತರದಲ್ಲೇ. ಬಟ್ ಇಲ್ಲಿ ಆದಂಥ ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ ಏಕಾಏಕಿ ನಮ್ಮ ಸೋಮೋಟೋ ತೊಗೊಂಡ್ರು. ನಂತರದಲ್ಲಿ ಮತ್ತೆ ಅದೇನೋವಾಗಿ ಈಗ ಚರ್ಚೆಗೆ ಬಂದರು. ನಾಗಪ್ರಸನ್ನ ನಮ್ಮ ನ್ಯಾಯಮೂರ್ತಿಯವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದರೆ ಸೋಮೋಟೋ ಎಷ್ಟೋ ವಿಷಯಗಳಲ್ಲಿ ತೆಗೆದುಕೊಳ್ಳೋದಿಲ್ಲ ಪೊಲೀಸ್ ಸ್ಟೇಷನ್. ಈ ಸಲ ಆ್ಯಕ್ಟ್ ಬಂತು, ಪೊಲೀಸರು ಎಷ್ಟು ಮುತುವರ್ಜಿ ವಹಿಸಿದ್ರು ಪ್ರಶ್ನೆ ಮಾಡಿದಾಗ ನಿರುತ್ತರರಾದರು. ಹೀಗಾಗಿ ಪೊಲೀಸರನ್ನು ಹಿಗ್ಗಾಮುಗ್ಗ ಜಾಡಿಸಿ ಆ ಕೇಸನ್ನು ಹೇಗಾದ್ರು ಮಾಡಿ ಹಿಂದೆ ಸರಿಸುವಂಥ ಹಂತದಲ್ಲೇ ಮತ್ತೆ FIR ಮಾಡಿ ಇವ್ರು ಏನಾದರೂ ಮಾಡಿ ಒಟ್ಟಿನಲ್ಲಿ ಈ ಸಮೀರನ್ನು
ಒಳಗೆ ಹಾಕುವಂಥ ಪ್ರಯತ್ನ ಹೇಗೋ ಕಟ್ಟಿ ಹಾಕ್ಬೇಕು ಅನ್ನುವಂಥ ಪ್ರಯತ್ನ ನಡೆದು ಇದರಿಂದ ಯಾರು ಅದಾರ ಏನದಾರ ಅದು ಬೇರೆ ವಿಷಯ. ಆದರೆ ಇದು ಮಾಡಿದವ್ರು ಯಾರು? ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಪ್ರಶ್ನೆ ಏನಪ್ಪ ಅದು ಇಲ್ಲಿವರೆಗೆ ಪೊಲೀಸರನ್ನು ಕೇಳುವಂಥದ್ದು, ಎಲ್ಲರೂ ಇಷ್ಟೆಲ್ಲ ನೀವು ಕ್ವಿಕ್ಕಾಗಿ ಮಾಡ್ತಾಯಿದ್ರಿ ಹೊರಗೆ, ಭಾಳ ಸಂತೋಷ ವಿಷಯ. 15 ವರ್ಷ ಆದರೂ ಸಹಿತ 15 ವರ್ಷಗಳಿಂದ ಪಾಪ ಅಲ್ಲಿ ಅನ್ಯಾಯಗಳಂಥ ಜೀವಿ ಸೌಜನ್ಯಾಳ ಸಹೋದರರು ಅಂತಂಬರು ಅಲ್ಲಿ ಇಡೀ ಜನ ಹೋರಾಟಗಾರರು ಕೇಳ್ತಾ ಇದ್ದಾರೆ, ಯಾರು ಇದರಿಂದ ತೋರಿಸ ನಮಗೆ ಅಂತೇಳಿ. ಯಾರಿಲ್ಲ, ಒಟ್ಟು ಮುಚ್ಚಾಕೋ ಪ್ರಯತ್ನ ಹುಡುಕ್ತಾ ಇಲ್ಲ ಅದನ್ನು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದ್ದಾವೆ ಈಗಾಗಲೇ. ಸಾಕಷ್ಟು ಅಲ್ಲಿ ಯೂಟ್ಯೂಬರ್ಗಳು ಅದ್ರ ಪ್ರತಿ ಹೆಜ್ಜೆ ನಿಮಿಷದ ವಿವರಗಳನ್ನು ಕೊಟ್ಟಿದ್ದಾರೆ. ಆದರೂ ಅದ್ಯಾವುದೂ ಗಣನೆಗೆ ಸಿಗದಂಗೆ ನೋಡ್ಕೊಂಡು ಹೋಗುವಂಥ ದೊಡ್ಡ ಪ್ರಯತ್ನ ನಡೆದ. ಮತ್ತು ಇದು ಒಂದೇ ಅಲ್ಲ, ಸೌಜನ್ಯ ಹೇಳೋದು. ಇದಕ್ಕಿಂತ ಪೂರ್ವದಲ್ಲಿ ಹಲವು ಹೆಣ್ಣುಮಕ್ಕಳ ಮೇಲೆ ಇಂಥ ದಾಳಿಗಳಾಗಿ ಅನೇಕ ಹೆಣ್ಣುಮಕ್ಕಳು ಯುವತಿಯರು ತಮ್ಮ ಜೀವ ಕಳ್ಕೊಂಡಾರ ಅನ್ನೋದು ಸಹಿತ ಅಲ್ಲಿ ಸ್ಪಷ್ಟವಾಗಿ ವರದಿ ಆಗಿದ್ದು. ಅದ್ರ ಬಗ್ಗೆ ಆಗಿ ಒಂದು ದೊಡ್ಡ ಮೂಮೆಂಟ್ ನಡೆದದಲ್ಲ ತಿಮ್ಮರೋಡಿ ಅವ್ರ ನೇತೃತ್ವದಲ್ಲ. ಅದನ್ನು ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ, ಅದಕ್ಕೆ ತನಿಖೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಅದು ಹೇಗೋ ನಿಂತಿತ್ತು. ಈ ಸಂದರ್ಭದಲ್ಲಿ ನಮ್ಮ ಸಮೀರ್ ಯೂಟ್ಯೂಬರ್ ಅದನ್ನೆಲ್ಲ ಸಾಧ್ಯಂತವಾಗಿ ತಮ್ಮ ಯೂಟ್ಯೂಬ್ ಮೂಲಕ ಬಿಟ್ಟು ಪೂರ್ತಿ ಆ ಕೇಸನ್ನು ಏನಪ್ಪ ಅಂತಂದ್ರೆ ಮತ್ತೆ ರಿವೋಕ್ ಆಗುವಂಗೆ ಸೌಜನ್ಯಲ್ ಕೇಸ್ ಇಡೀ ನಾಡಿನ ತುಂಬ ಚರ್ಚೆ ಆಗುವಂಗೆ ಮಾಡಿಬಿಟ್ಟಿದ್ದಾರೆ. ಇದರಿಂದಾಗಿ ಇವತ್ತು ಏನಪ್ಪ ಅಂದರೆ ಈ ಎಚ್ಚರಗೊಂಡಂಥ ಪೊಲೀಸರು ಮತ್ತು ಅವ್ರನ್ನ ಹೇಗಾದ್ರೂ ಮಾಡಿ ಅಟ್ಯಾಕ್ ಮಾಡಿ ಹಿಡ್ಕೋಬೇಕು ಅನ್ನೋದ್ರೊಳಗೆ ಅವರಿಂದ ಈ ಹೋರಾಟಗಾರ ಬಂದು ನಿಂತಿದ್ದಾರೆ ಇವತ್ತು. ಯಾಕಂದ್ರೆ ತಮ್ಮ ಕಡೆ ಆಗಲಾರದ ಕೆಲಸ ಒಬ್ಬ ಹುಡುಗ ಮಾಡಿದ್ದಾರೆ, ಒಬ್ಬ ಯುವಕ ಮಾಡಿದ್ದಾರೆ, ಅವ್ರಿಂದ ಅವ್ರು ನಿಲ್ಲೋಣ ಅಂತ ಬಂದಿದ್ದಾರೆ. ಅದು ಹೈಕೋರ್ಟ್ನಲ್ಲಿ ಮತ್ತೆ ಸಬ್ಮಿಟ್ ಆದಾಗ ಆ ಸಂದರ್ಭದಲ್ಲಿ ಕೊನೆಗೆ ನಮ್ಮ ಏನಪ್ಪ ಅಂತಂದ್ರೆ ನ್ಯಾಯಮೂರ್ತಿ ಹೇಮಂತ್ ಚಂದ್ರನ್ ಗೌಡರವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಏನಪ್ಪ ಅಂತಂದ್ರೆ ನೀವೇನು ಪೊಲೀಸ್ ಅರ್ಜಿದಾರರ ಮಾಡಿದರೆ ಪೊಲೀಸರಿದ್ದಂಥವರು ಇವ್ರ ವಿರುದ್ಧ FIR ದಾಖಲಿಸಿರುವುದು ಕಾನೂನು ಬಾಹಿರವಾಗಿದೆ ಅಂತೇಳಿ. ಯಾಕಪ್ಪ ಕಾನೂನು ಬಾಹಿರವಾಗಿದೆ ಅಂತಂದ್ರೆ ಇದು ನಾಗರಿಕರಿಗೆ ಸಾಂವಿಧಾನಿಕವಾಗಿ ಕೊಡಮಾಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕು 19(1) ಮತ್ತು 21ನೇ ವಿಧಿ ವಿರುದ್ಧವಾಗಿದೆ. ಒಬ್ಬ ವ್ಯಕ್ತಿಯ ನಾಗರಿಕನ ಹಕ್ಕನ್ನು ಕಸ್ಕೊಳ್ತಾ ಇದ್ದೀರಿ, ಪ್ರಶ್ನೆ ಮಾಡುವಂಥದ್ದು. ಇದೇನಾಗ್ಯದಪ್ಪ ತೋರಿಸೋದಕ್ಕೆ ಕೇಳುವಂಥ ಪ್ರಶ್ನೆ ಮಾಡಿದಾಗ ಅದು ತಪ್ಪಂದ್ರೆ ಕೇಳಿದ್ರೆ ಹೆಂಗೆ ಅಂತ. ಇದೇ ಪ್ರಜಾಪ್ರಭುತ್ವದ ಮೂಲ ನಮ್ಮ ಹಕ್ಕನ್ನು ಕೊಟ್ಟಿದ್ದಾರೆ, ಅದ್ರ ಜೊತೆ ಕರ್ತವ್ಯನೂ ಅದು. ಇದರರ್ಥ ನಾವು ಆ ಒಂದು ಎದುರಾಳಿ ಅವ್ರ ಬಗ್ಗೆ ಅಪಮಾನ ಮಾಡ್ಬೇಕಂತಿಲ್ಲ. ಅಪಮಾನ ಮಾಡಿದ್ರೆ ಆಗಲಿ, ಯಾರೇ ನೀವು ಅಪಮಾನ ಏನೋ ಅವರು ವಾದ ಮಾಡಿದ್ದಾರೆ, ಬುದ್ಧಿವಂತರು ಹೋಗಿದೆಯಲ್ಲ ಮಾಡಿ ಈ ಎಲ್ಲ ಹೊರಗೆ ಬರ್ದಂಗೆ ನೋಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಸಮೀರ್ ಅವರು ಇವತ್ತು ಎತ್ತಿದಂಥ ಪ್ರಶ್ನೆಗಳಿಗೆ ಇವತ್ತೆಲ್ಲರೂ ಉತ್ತರ ಕೊಡಬೇಕಾಗ್ಯದ. ಸಮೀರ್ ಅವರ ಒಂದು ಮಾಡಿದ ಪ್ರಶ್ನೆಗಳಿಗೆ ನಮ್ಮ ಸರ್ಕಾರವೂ ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಹಿಂದಿನ ಸರ್ಕಾರ ಇರಲಿ ಇವತ್ತಿನ ಸರ್ಕಾರ ಇರಲಿ, ಅಲ್ಲಿಯ ಧಾರ್ಮಿಕ ವ್ಯಕ್ತಿಯ ಧಾರ್ಮಿಕ ಸ್ಥಳದ ಹಿಂದಿರುವ ಶಕ್ತಿಗಳಿಗೆ ಅವ್ರು ಮಣೆ ಹಾಕ್ಕೊಂಡು ತಮ್ಮ ವೋಟರ್ ರಾಜಕಾರಣ ಅಂದರೆ ಮತದಾರರ ರಾಜಕಾರಣ ಮಾಡೋ ನೆಲೆಯಲ್ಲಿ ರಾಜಕೀಯ ಮಾಡಿದ್ರಿಂದಾಗಿ ಇಲ್ಲಿಯವರು ಸತ್ಯ ಹೊರಗೆ ಬರ್ತಾ ಇಲ್ಲ. ಮತ್ತು ಇಲ್ಲೊಂದು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಒಂದು ಘಟನೆಗೆ ಇವತ್ತು ಅವರ ವಿರುದ್ಧವಾಗಿ ಆ ಧಾರ್ಮಿಕ ನೆರಳ ವಿರುದ್ಧವಾಗಿ ಇಲ್ಲಿ ಧಾರ್ಮಿಕತೆಯನ್ನು ಮೈಗೂಡಿಸಿಕೊಂಡಂಥ ತಿಮ್ಮರೊಡ್ಡಿ ಅವ್ರ ಜೊತೆಗಾರರು ಹೋರಾಟವನ್ನು ಮುಂದುವರಿಸಿದ್ದನ್ನು ಸಹಿತ ನಾವು ಇಲ್ಲಿ ಮರಲಿಕ್ಕೆ ಆಗೋದಿಲ್ಲ. ಧರ್ಮದ ನೆಲೆಯಲ್ಲೇ ನಾವೇನಾದರೂ ಒಂದು ಅಪರಾಧವನ್ನು ಅಥವಾ ಒಂದು ಅತ್ಯಾಚಾರವನ್ನು ಕೊಲೆಯನ್ನು ಮುಚ್ಚಾಕಿದ್ದಾರೆ, ಅದು ಅಪರಾಧ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ. ಈ ನೆಲೆಯಲ್ಲಿ ನಮ್ಮ ಸಮೀರ್ ಅವರು ಏನೊಂದು ಕೇಸ್ ಹಾಕಿದ್ದಾರೆ, ಅದಕ್ಕೆ ಇವತ್ತು ನಮ್ಮ ಹೈಕೋರ್ಟ್ ಭಾಳ ಒಳ್ಳೆ ಕೆಲಸ ಮಾಡ್ಯದ. ಆ FIR ತಡೀತದ. ಯಾಕೆ ತಡೀತದಂದ್ರೆ ಇದರಲ್ಲೆಲ್ಲ ಕರೆದ್ರೆ ಏನೋ ಹೋದಪ್ಪ ಸಂಶಯ ತಲುಪ್ತದ. ಮತ್ತು ಅವ್ರು ತನ್ನ ಅಭಿಪ್ರಾಯ ಹೇಳಿದಾರೆ, ಅದು ಅವು ಹೇಳೋ ಹಕ್ಕದ ಅನ್ನುವಂಥ ನೆಲೆಗಟ್ಟಿನಲ್ಲೇ ಒಂದು ಏನಪ್ಪ ಅಂದ್ರೆ ನೆಲೆ ಕೊಟ್ಟು FIR ಪ್ಲಸ್ ಅವನ ಏನಪ್ಪ ಅಂತಂದ್ರೆ ಬಂಧನಕ್ಕೆ ತಡೆ ನೀಡಿದರು, ಜೊತೆಗೆ FIRನು ಈ ತುರ್ತಕ್ಕೆ FIR ತಡೆ ನೀಡಿ ಒಟ್ಟಾರೆಯಾಗಿ ಈ ಮೂಮೆಂಟ್ ಅಂದ್ರೆ ಈ ಒಂದು ಸಮೀರ್ ಅವರ ಮೂಮೆಂಟ್ ಒಂದು ಜೀವಂತ ಉಳಿಯುವಂಥದ್ದು. ಅದಕ್ಕೆ ಹೆಚ್ಚು ಹೋರಾಟಗಾರ ಒಂದು ಏನಪ್ಪ ನಿರಂತರವಾದಂಥ ಒಂದು ಏನಾಗಿತ್ತು ಅಂದ್ರೆ ಅವ್ರಿಂದ ಸೌಜನ್ಯಾಳ ಕೇಸ್ಗೆ ನ್ಯಾಯ ಕೊಡಿಸಲೇಬೇಕು ಅಂತೇಳಿ ಅವ್ರಿಗೆ ಸಂಶಯದ ಹೋರಾಟಗಾರ ಇವು ಮಾಡಿದವ್ರು ಇವರು ಅಂತೇಳಿ ಅದು ಸಂಶಯ, ಅದಕ್ಕೆ ಸಾಕ್ಷಿ ಇನ್ನೂ ಸಿಕ್ಕಿರಲ್ಲ. ಆ ದಿಶೆಯಲ್ಲೇ ಸಮೀರ್ ಅವ್ರು ದೊಡ್ಡ ಸಾಹಸ ಮಾಡಿ ಆದಷ್ಟು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡಿ ಇದನ್ನು ಇವತ್ತು ಒಂದು ಮತ್ತೊಮ್ಮೆ ಜನರ ಮಧ್ಯೆ ತಂದು ಬಿಟ್ಟಿದ್ದಾರೆ. ಈಗಲಾದರೂ 15 ವರ್ಷಗಳ ನಂತರ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗಲಿ. ಈಗಂತೂ ಒಂದು ಜಯ ಇದು ತಡೆ ಚಿಕ್ಕದಪ್ಪ ಅವ್ರಿಗೆ, ಸಮೀರ್ ಅವರಿಗೆ ಸತ್ಯ ಹೇಳಿ ಕೊಟ್ಟಿದ್ದಕ್ಕಾಗಿ. ಅದಕ್ಕೆ ಇನ್ನೂ ಏನು ತೊಂದರೆ ಇದನ್ನು ಗೊತ್ತಿಲ್ಲ. ಯಾಕಂದ್ರೆ ಹಿಂದಿರುವಂಥ ಧಾರ್ಮಿಕ ಲೀಡರ್ಗಳು ಅಷ್ಟು ಸುಲಭದ ವ್ಯಕ್ತಿ ಅಲ್ಲ ಅನ್ನೋದು ಈಗಾಗಲೇ ನಾಟಕ ಗೊತ್ತಿದ್ದಂಥ ವಿಷಯದ. ಆದರೂ ಮುಗ್ಧ ಸೌಜನ್ಯಾಳ ಮೇಲಾದಂತಹ ಈ ಒಂದು ಕೃತ್ಯಕ್ಕೆ ನ್ಯಾಯ ಸಿಗುತ್ತಾ ಅನ್ನೋ ಸಂಶಯದಲ್ಲಿದ್ದಾಗ ಸಿಗುತ್ತದೆ ಅನ್ನುವಂಥ ಭರವಸೆ ಮತ್ತೊಮ್ಮೆ ಬಿಡೋದಂತೇಳಿ
ಈ ಸೌಜನ್ಯಾಳ ಮೇಲೆ ಯಾರೋ ಮಾಡಿರಲ್ಲ ಇವರು ಅಂತಲ್ಲ ಅವ್ರ ಶಿಕ್ಷೆ ಆದ್ರೆ ಇಡೀ ನಾಡಿನ ಹೆಣ್ಣು ಮಕ್ಕಳಿಗೆ ದೇಶದ ಹೆಣ್ಣು ಮಕ್ಕಳಿಗೆ ಕೊಡುತ್ತಿರುವಂಥ ಒಂದು ಗೌರವದ ಒಂದೇನಪ್ಪ ಸಲ್ಯೂಟ್ ಅಂತ ಹೇಳ್ಬೇಕಾಗಿದೆ ಅಂತ ಹೇಳ್ತಾ ನಿಮಗೆ ಈ ಒಂದು ಸೌಜನ್ಯ ಪ್ರಕರಣದ ಬಗ್ಗೆ ನಿಮಗೂ ಕಾಳಜಿ ಅದ. ನಿಮ್ಗೆ ತಿಳಿದಂಗೆ ನೀವು ನಿಮ್ಮ ಕಾಮೆಂಟ್ಗಳನ್ನು ಹಾಕ್ತಾಯಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಯಾಕಂದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ, ಇಲ್ಲಿ ಇನ್ನುಳಿದ ವ್ಯವಸ್ಥೆ, ಇವತ್ತು ನ್ಯಾಯಾಲಯದ ಬಗ್ಗೆ ಕಾಮೆಂಟ್ಗಳು ಬರ್ತಾಯಿದ್ದು. ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಾಗ ಆ ನ್ಯಾಯಾಂಗಕ್ಕೂ ಶಾಟ್ಸಪ್ ಹೇಳ ಸಮೀರ್ ಇದ್ದಂಥ ಪ್ರಶ್ನೆಗಳಿಗೆ ಉತ್ತರ ಬರಲಿ, ತನಿಖೆ ಆಗಲಿ, ಶಿಕ್ಷೆ ಆಗಲಿ ತಪ್ಪಿತಸ್ಥರಿಗೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.